ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇವತ್ತು ನಮ್ಮ ಬಿಜಾಪುರ ನಗರದ ಶಾಸಕರು, ನಾಯಕರು ಮತ್ತು ಹಿಂದುತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನು ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂಥ ಒಳ್ಳೆಯ ನಾಯಕರು. ಇವತ್ತೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಭಾವಿಸ್ತೀವಿ. ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ. ಆದರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗ್ಯದು ನಮಗೂ ಕೂಡ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಿಗೆ ಎಲ್ಲರಿಗೂ ಅದು ಭಾಳ ಸ್ವಲ್ಪ ಘಾತ ಆಗ್ಯದ, ಜನರಿಗೂ ಘಾತ ಆಗ್ಯದ. ಮತ್ತು ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜಗಳಿಗೆ ಭಾಳಷ್ಟು ಬೇಕಾದಂಥ ವ್ಯಕ್ತಿ. ಅದು ನಮಗೆ ಭಾಳಷ್ಟು ನೋವು ತಂದಿದೆ. ಮುಂದಿನ ದಿನಮಾನಗಳ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತು ಅವಕಾಶ ಮಾಡ್ಬೋದು ಅಂತ ನಮಗೆ ವಿಶ್ವಾಸ ಇದೆ. ಅದಕ್ಕೆ ಪಕ್ಷ, ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅದು ಸ್ವಲ್ಪ ನಮ್ಮಲ್ಲಿ ಘಾಸಿ ಇದೆ. ಮುಂದಿನ ದಿನಮಾನಗಳಲ್ಲಿ ಇದನ್ನು ಸುರುಳಿತಾಗ ರಾಜ್ಯದಲ್ಲಿ BJP ಬರಬೇಕಾದ್ರೆ ಭಾಳಷ್ಟು ಹಿರಿಯ ನಾಯಕರು, ಮೊದಲ ಅನಂತಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ಬೇರೆ ಮಟ್ಟದಿಂದ ಬಂದಂಥ ನಾಯಕರು. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಭಾವಿಸಿದ್ದೀವಿ. ಹಾಂ ರೀ, ಹೌದು, ಮಾಜಿ ಆಗಿವಿ. ಇಲ್ಲ, ನಾವು ಈಗ ಅದು ಕಾನೂನಿನಲ್ಲಿ ಇರೋದ್ರಿಂದ ನಾವು ಅದ್ರ ಬದಲು ಈಗ ಹೆಚ್ಚು ಮಾತಾಡೋದು ಸೂಕ್ತ ಇಲ್ಲ ಅಂತೇಳಿ ನಾವು ಮಾತಾಡೋಲ್ಲ. ಯಾಕಂತ ಹೇಳ್ಕೊರಿ, ಈಗ ನಾವು ಮಾಜಿ ಆಗಿವಿ, DC ಅವ್ರು ನೀನೇ ಆಲ್ರೆಡಿ ಚಾರ್ಜ್ ತೊಗೊಂಡಾರ. ಅದಕ್ಕೆ ಅದು ಕಾನೂನು ಪ್ರಕ್ರಿಯೆಯಲ್ಲಿ ಅದ. ಹಾಂ ಅನರ್ಹಗೊಂಡ ಸದಸ್ಯರು, ಅದಕ್ಕೆ ಅನರ್ಹ ಆಗಿವಿ. ಈಗ ಇನ್ನು ಅದು ಮ್ಯಾಟರ್ ಇನ್ ದ ಕೋರ್ಟ್. ಹಾಂ ರೀ, ಈಗ ಮತ್ತೆ ತಯಾರಿ ನಡೆದದ್ರಿ, ಅದು ನಡೆದದ. ಹಾಂ ಅಲ್ರಿ, ಹೋಗಿ ಅಲ್ಲ ಈ ಕೋರ್ಟಿಂಗ್ ಮೇಲ್ಮನೆ ಹಂಗೆ ಮತ್ತು ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಇರ್ತದಲ್ರಿ, ಬ್ರೇಕ್ ಹೆಂಗೆ ಆಗ್ತದೆ? ಯಾವುದು ಅಭಿಪ್ರಾಯ? ನಾವು ಮತ್ತೆ ಸದಸ್ಯರಾಗಿ ಉಳಿತೇವಂತ ಕಾನ್ಫಿಡೆನ್ಸ್ ಐತಿ ನಮಗೆ ಎಲ್ಲ ಸದಸ್ಯರುಗಳಿಗೆ. ಯಾಕಂದ್ರೆ ಅಂಥದ್ದೇನು ದೊಡ್ಡ ಅಪರಾಧಿನ ಆಗಿಲ್ಲ. ಒಂದು ಘೋಷಣಾ ಪತ್ರ ನಾವು ಕೊಟ್ಟಿಲ್ಲ, ಸರ್ಕಾರಕ್ಕೂ ನಾವು ವಿನಂತಿ ಮಾಡಿದ್ವಿ, ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿನಂತಿ ಮಾಡ್ಕೊಂಡಿವಿ. ಮತ್ತು ಮಾಡ್ತಾರಂತ ನಮಗೆ ಭಾಳಷ್ಟು ಆಶಾಭಾವನೆ ಐತಿ. ಯಾಕಂದ್ರೆ ಜನರ ಅಭಿವೃದ್ಧಿನೂ ಕುಂಠಿತಗೊಳ್ತದೆ, ಜನರ ಅಭಿವೃದ್ಧಿನೂ ಆಗಬೇಕಾಗ್ತದೆ. ಮತ್ತು ಜನಪ್ರತಿನಿಧಿ ಇರ್ಲಿಕ್ಕಪ್ಪ ಅಂದ್ರೆ ಆಡಳಿತ ಮಾಡ್ಲಿಕ್ಕೂ ಆಗಂಗಿಲ್ಲ, ಅದನ್ನು ಸಮಸ್ಯೆ. ಮತ್ತು ಈ ಸದ ಕುಡಿಯೋ ನೀರಿನ ಸಮಸ್ಯೆ ಭಾಳಷ್ಟು, ಯಾಕಂದ್ರೆ ಈ ಬೇಸಿಗೆ ಈ ಸಲ ಭಾಳ ಟೆರಿಫಿಕ್ ಬೇಸಿಗೆ ಅದ, ಬಿಸಿಲದ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ರಾಜಕೀಯ ಪ್ರತಿನಿಧಿ ಮತ್ತು ಆಡಳಿತ ಮಾಡೋರು ಎಲ್ಲರೂ ಕೂಡ ಮಾಡ್ಬೇಕಲ್ಲ, ಒಬ್ಬರೇ ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲರ ಸಹಕಾರ ಬೇಕಾಗ್ತದೆ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಕಾರ ಮಾಡ್ತಾರಂತ ನಮಗೆ ವಿಶ್ವಾಸ ಇದೆ. ಹಾಂ ಹಾಂ ಯಾರು ರಾಜಕೀಯ ಪಕ್ಷದವರು ಹೋಗಿಲ್ಲ, ಅದಕ್ಕೇನಂದ್ರೆ ಅದು ಕೋರ್ಟಿನ ನಿರ್ಧಾರ, ಕೋರ್ಟ್ ಫುಲ್ ಹೇಳಿದ್ರು, ಅದು ನಮ್ಮ ಅಧಿಕಾರ ಬರೋದಿಲ್ಲ, ಸರ್ಕಾರ ಟ್ರಾಫಿಕ್ ಕೈ ಬಿಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಏನು ತಪ್ಪು ಯಾರು ಮಾಡ್ಯಾರ? ಏನು ರಾಜಕೀಯ ಇಲ್ಲ, ಅದು ಈಗ ನಾವು ಅದಕ್ಕೆ ಹೇಳಿದ್ರೆ ನಿಮಗೆ ಕೋರ್ಟ್ನಾಗ ಇರೋದ್ರಿಂದ ನಾವು ಈಗ ಅದಕ್ಕೆ ಬೇಡಪ್ಪ ಅಂತಂದ್ರೆ ನಾನು. ತಮಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿರ್ತದೆ ವಿಷಯ. ನಾವು ಇದ್ರೆ ರಿಸೈನ್ ಮಾಡೋಕೆ ಅನರ್ಹ ಆಗಿ ಈಗ ನೋಡಿ ಸರ್,
ಸರ್ ಈಗ ನಾವು ಅನರ್ಹರಾಗಿದ್ದೆವು. ಪಕ್ಷದ ಕಾರ್ಯಕರ್ತ ಆಲ್ರೆಡಿ ರಾಜೀನಾಮೆ ಕೊಟ್ಟರು. ಈಗ ನಾವು ಅನರ್ಹರಾಗಿದ್ದೆವು, ಎಲ್ಲರೂ ಕೊಟ್ಟರು ರಾಜೀನಾಮೆ. ಅನರ್ಹರಾಗಿವ್ರಿ ಈಗ ನಾವು ಅಷ್ಟೇ. ಯಾರ್ಯಾರು ಏನಾಗುತ್ತೆ ನೋಡ್ಕೊತೀವಿ. ಎಲ್ಲಾರು ನಮ್ಮ ಹಿಡ್ಕೊಂಡು ಈಗ ನಾ ಅಂತ ಇಲ್ಲ ನಾ ಪದ ಸದಸ್ಯತ್ವದಿಂದ ರಾಜೀನಾಮೆ ಕೊಡ್ತಿರೋ ಅಥವಾ ಏನು ಅವ್ರ ಬೆಂಬಲ ಸೂಚಿಸಿ ಅಂತ ಹೇಳಿ ಕೇಳ್ತೀವಿ. ಅಲ್ರಿ ನಾವು ಈಗ ಪಕ್ಷಕ್ಕೆ ರಿಕ್ವೆಸ್ಟ್ ಮಾಡಿವಿ. ಯಾಕಂತ ತಿಳ್ಕೊರಿ, ಈಗ ಜಾರಕಿಹೊಳಿ ಅವ್ರು ಇರ್ಬೋದು, ಮತ್ತು ಪ್ರತಾಪ್ ಸಿಂಗ್ ಅವ್ರು ಇರ್ಬೋದು, ಆಮೇಲೆ ಈಶ್ವರಪ್ಪನವ್ರು ಇರ್ಬೋದು, ಎಲ್ಲ ಹಿರಿಯ ನಾಯಕರು ಸೇರಿ ಮತ್ತು ಬೆಂಗಳೂರೊಳಗೆ ಮೀಟಿಂಗ್ ಮಾಡ್ಯಾರ. ಸೇರಿ ಯತ್ನಾಳ್ ಒಬ್ಬಂಟಿಗೆ ಇಲ್ಲ, ಯತ್ನಾಳ್ ಜೊತೆ ಜನರು ಅದಾರ, ಜನರ ಬೆಂಬಲಿಗರು ಅದಾರ, ಸಕ್ರಿಯ ಕಾರ್ಯಕರ್ತರು ಅದಾರ, ಹಿರಿಯ ನಾಯಕರು ಅದಾರ. ಏನೋ ಒಂದು ಗಳಿಗೆ ಅದ, ಕೆಟ್ಟ ಗಳಿಗೆ ಅದ, ಅದು ಮತ್ತೆ ಮುಂದೆ ಸರಳ ಆಗ್ತದೆ. ಯಾಕಂದ್ರೆ ಮೊದಲು ಹಿಂಗೆ ಆಗಿತ್ತು, ಮತ್ತು ಈಗ ಆಗಂಗಿಲ್ಲ ಅಂತ ನಮಗೆ ಅನ್ಸದ. ಮತ್ತು ಅದು ಮುಂದೆ ಪಕ್ಷದ ಹಿರಿಯರು ಅವರೆಲ್ಲರೂ ಕೂಡಿ ಮಾಡ್ತಾರಂತ ನಾವು ವಿನಂತಿ ಮಾಡ್ಲತ್ತೀವಿ ಇಷ್ಟೇ. ರದ್ದುಗೊಳಿಸ್ಬೇಕು ಅವ್ರಿಗೆ ಮತ್ತು ನಾವು ಎಲ್ಲೇ ಹೋಗ್ಬೇಕು, ನಾವು ಕಾರ್ಪೊರೇಟರ್ ಎಲ್ಲರೂ ಕೂಡಿ ನಮ್ಮ ನಾಯಕರ ಬಳಿ ನಾವು ಹೋಗ್ತೀವಿ, ನಮ್ಮ ನಾಯಕ ತಗೋರಪ್ಪ ಅಂತೇಳಿ ಮಾಡ್ರಿ ಅಂತ ಹೇಳಿ. ಪ್ರಭಾವಿ ನಾಯಕ ಯಾರಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ. ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರು ಅದ್ರ ಬಗ್ಗೆ ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ. ತದನಂತರ ಅವರು BJP ಪಕ್ಷಕ್ಕೆ ಯಾವುದೋ ಮುಜುಗರ ಆಗುವಂಥ ಕೆಲಸ ಏನು ಮಾಡಿಲ್ಲ. ಪಕ್ಷ ಕಟ್ಟುವಲ್ಲಿ, ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ. ಹಿಂದೆ ಯಾರು ಇದಾದಾಗ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ, ಲೋಕಸಭೆ ಸದಸ್ಯರಾಗ್ಯಾರ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದ್ದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ. ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು, ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥ ಕೆಲಸ ಆಗಿರ್ಬೋದು, ಇವೆಲ್ಲ ಮಾಡಿದ್ದಾರೆ. ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗಲಿ ಈ ಕೆಲಸ ಮಾಡಿದ್ದಾರೆ. ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು, ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು, ಹಿರಿಯರಿಗೆ ಮನ್ನಣೆ ಹಾಕಿರಿ, ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇಲ್ಲಿದ್ದಾರೆ. ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ, ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು. ಕುಟುಂಬ ರಾಜಕಾರಣ ವಿರೋಧ ಮಾಡಿದ್ರೆ ಅಂದ್ರೆ ಯಡಿಯೂರಪ್ಪ ಅವ್ರ ಮಗನ ಕೊಡಬಾರ್ದು ಅಂತ ಆ ಹೇಳಿಕೆಯಲ್ಲಿ ಹೇಳಿರ್ಬೋದು. ಆದರೆ ಸಿದ್ದರಾಮಯ್ಯಲ್ಲಿ ಅದೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಗನ ಕೊಟ್ಟ ಮೇಲೆ ಅವರು ವಿರೋಧ ಮಾಡಿಲ್ಲ. ಅವರು ಮಾಜಿನೇ, ಇವರು ಮಾಜಿನೇ. ಅವ್ರ ಮಗನಿಗೂ ಟಿಕೆಟ್ ಕೊಟ್ಟರು, ಈ ಮಗನ ಕೊಟ್ಟರು. ಅದು ಅಲ್ಲಿ ಸ್ಟ್ಯಾಂಡ್ ಬೇರೆ, ಇಲ್ಲಿ ಸ್ಟ್ಯಾಂಡ್ ಬೇರೆ. ಹೊರತು ಹೋಗಿ ಪ್ರಚಾರ ಮಾಡಿಬಿಟ್ರು ಶಿಕಾಗೋಗಳು. ಒಂದು ಯಡಿಯೂರಪ್ಪ ಒಂದು ಸ್ಟ್ಯಾಂಡ್ ಬೇರೆ, ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸ್ಟ್ಯಾಂಡ್ ಬೇರೆ ಅಂದ್ರೆ ಹೆಂಗೆ? ಕುಟುಂಬ ರಾಜಕಾರಣ ಒಂದೇ ಥರ ಇರೋದಿಲ್ಲ, ಒಂದೇ ಥರ ಇತ್ತು ಹೆಂಗೆ? ಅಲ್ಲ, ಮುಂದೆ ನಮ್ಮ ನಾಯಕರಿಗೆ ನಾವು ಭೇಟಿ ಆಗ್ಲಕ್ಕೆ ಏನು ಪ್ರಾಬ್ಲಮ್ ಏನದ ರೀ? ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತೀವಿ, ನಮ್ಮ ಹಿರಿಯರಿಗೆ ಭೇಟಿ ಆಗ್ತೀವಿ. ನಮ್ಮದೇ ಪಕ್ಷದ, ನಮ್ಮ ಪಕ್ಷದವ್ರು ನಮಗೆ ಒಂದು ಸಲ ಹೇಳ್ತಾರೆ, ಅವ್ರಿಗೆ ಒಂದು ಸಲ ಹೇಳ್ತಾರೆ, ಕನಿಷ್ಠ ವಾರ್ನಿಂಗ್ ಮಾಡ್ತಾರೆ. ಅದು ಪಕ್ಷದ ಒಳಗೆ ನಡೆದಿರ್ತದೆ, ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಡೆದಿರ್ತದೆ, ಅದು ನಡೀತದೆ. ನಾವು ನಿಯೋಗ ರೂಪದಲ್ಲಿ ನಾವು ನಮ್ಮ ಯಾರು ಸಕ್ರಿಯ ಕಾರ್ಯಕರ್ತರು, ಹಿರಿಯರು ಅದೀವಿ, ಎಲ್ಲರೂ ಸೇರಿ ಅದ್ರ ಬದಲು ವಿಚಾರ ಮಾಡಿ ಮುಂದೆ ಅದ್ರ ಬದಲು ನಿರ್ಣಯ ಮಾಡ್ಕೊತ ಹೋಗ್ತೀವಿ, ಮಾಡ್ತೀವಿ. ಎಲ್ಲ ನಾಯಕರಿಗೆ ಭೇಟಿ ಆಗ್ತೀವಿ. ಎಲ್ಲರೂ ನಿಮ್ಮ ಕಾರ್ಪೊರೇಟ್ಸ್ಗಳಿದಾವಲ್ಲ, ಎಲ್ಲರೂ ಕೂಡಿ ಭೇಟಿ ಆಗ್ತೇವೆ. ಏನಾದರೂ ಮಾಡಿ ಸರಿಪಡಿಸ್ಕೊಂಡು ಮತ್ತೊಮ್ಮೆ ಅವ್ರ ಪಕ್ಷದೊಳಗೆ ಒಳಗೆ ತಗೋರಿ ಅಂತೇಳಿ ಅನ್ನುವಂಥ ವಿನಂತಿನೂ ಕೂಡ ಮಾಡ್ತೇವೆ ನಾವೀಗ. ಇವ್ರು ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ, ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಮ್ಮೆ ಪಕ್ಷ ಹೊರಗೆ ಹಾಕ್ಲಕ್ಕತ್ಕೊಳ್ಳೆ ನಾವು ನಮ್ಮ ನಿರ್ಣಯ ತೊಗೋಬೇಕಾಗತ್ತೆ. ಒಂದು ವೇಳೆ ಅಂಥ ಪ್ರಸಂಗ ಬಂದರೂ ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗುತ್ತೆ ಮುಗಿದ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದ್ರೆ ರಾಜೀನಾಮೆ ಕೊಡೋದಾದ್ರೆ ನಾವು ಕೊಡ್ತೇವಂತದನ್ನು. ಇದ್ರ ಎರಡು ಮಾತಿಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಬಸವನಗೌಡರು ಪರವಾಗಿ ಇರ್ತೇವೆ. ಬಸವನಗೌಡರು ಪರವಾಗಿ ಯಾಕಂದಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯಗಳು ಮಾಡ್ಲಿಕ್ಕತ್ತಾರೆ. ಇಲ್ಲೇನು ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಅವರು ಹೋರಾಟ ಮಾಡಿದ್ದು ಎದಕ್ಕೆ ಮಾಡಿದ್ರು, ಅವರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದರೆ ಅವ್ರೇನೋ ಮಾಡಿದಂಥ ಅನ್ಯಾಯಗಳು ಅವ್ರ ಗಮನಕ್ಕೆ ಬಂದಿರಬಹುದು. ಸುಮ್ಮನೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ರಿ, ಹೌದಲ್ರಿ? ಆ ಕಾರಣಕ್ಕಾಗಿ ಅವ್ರೇನೋ ಮಾಡ್ಲಿಕ್ಕತ್ತಾರೆ. ನಾವು ಅವ್ರ ಬೆನ್ನೆಲುಬಾಗಿ ನಿಂದಿರ್ತೇವೆ. ಇಡೀ ರಾಜ್ಯನೇ ಅವ್ರ ಬೆನ್ನೆಲುಬಾಗಿ ನಿಂದಿರ್ಲಿಕ್ಕತ್ತೈತಿ. ನಾವು ಅಷ್ಟೇ ಅಲ್ಲ, ಇಡೀ ರಾಜ್ಯನೇ ಅವ್ರ ಬೆನ್ನೆಲುಬಾಗಿದೆ. ನಾವು ಕೂಡ ಆ ರೀತಿ ಪ್ರಸಂಗ ಏನಾದರೂ ಬಂದರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧರಾಗ್ತೇವೆ ಅಂತ ನಾ ಈ ಸಮಯದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೀನಿ ಸರ್. ನಮ್ಮ ಶಾಸಕರ ಜೋಡಿ ಇನ್ನೊಮ್ಮೆ ಚರ್ಚೆ ಮಾಡ್ತೇವೆ ಸರ್. ಅದನ್ನು
ಚರ್ಚೆ ಮಾಡಿ ಮತ್ತೊಮ್ಮೆ ಏನು ಅವ್ರು ಏನು ನಿರ್ಣಯ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ಅವ್ರ ಜೊತೆ ಡಿಸಿಷನ್ ತೊಗೊಂಡು ಕೊಡ್ದಾರ ಕೊಟ್ಬಿಡ್ತೀವಿ ಸರ್ ಅದಕ್ಕೂ ಪಕ್ಷಕ್ಕೂ ಸರ್. ಸರ್ ಶಾಸಕರ ಜೋಡಿ ಮಾತಾಡಿದ್ದೇವೆ ನಾವು, ಬಟ್ ಇನ್ನು ಅವರು ನಮ್ಮ ಇದಕ್ಕೆ ಸಂಪರ್ಕಕ್ಕೆ ಸಿಗ್ಲಿಕ್ಕತ್ತಿಲ್ಲ ರೀ. ಯಾಕೆ ಅವರು ಒಂದು ಈಗ ಟೆನ್ಷನ್ದೊಳಗೆ ಅದಾರ. ಇವತ್ತು ನಾಳೆ ಬರ್ಬೋದು, ಬಂದ್ರೆ ಅವ್ರನ್ನ ಭೇಟಿಯಾಗಿ ನಾವು ಒಂದು ನಿರ್ಣಯ ತಗೋತೇವೆ ಸರ್, ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು. ಸರ್ ಈಗ ಹೆಚ್ಚಿಗೆ ಅದಾರ ಸರ್, ಕೋರಂ ಭರ್ತಿಗಿಂತಲೂ ಹೆಚ್ಚಿಗೆ ಮಾತ್ರ ಅದಾರ. ಕೆಲವರು ಅನಿವಾರ್ಯ ಕಾರಣದಿಂದ ಕೆಲವೊಬ್ರು ಏನೇನು ಹೇಳ್ಯಾರ ಅಲ್ಲೆಲ್ಲ ಅಲ್ಲ ಊರಿದ್ದಾರೆ. ಈಗ ಯಾರೊಬ್ರು ತೀರ್ಕೊಂಡ್ರ ಅಂತೇಳಿ ಹೋಗ್ಯಾರ, ಒಬ್ರು ಊರು ಹೇಳ್ತಿ ಹೋಗ್ಯಾರ, ಆರಾಮಿಲ್ಲ, ಒಬ್ರಿಗೆ ಆರಾಮಿಲ್ಲ. ಹಾಗೇನಿಲ್ರಿ, ಎಲ್ಲರೂ ಹಾಗೇನಿಲ್ಲ, ನಾವೆಲ್ಲರೂ 14,000 ಪರವಾಗಿ ಇದೇವ್ರಿ ಸರ್. ಅನಿವಾರ್ಯ ಕಾರಣ ಒಬ್ಬರ ಮನೆ ತೀರ್ಕೊಂಡ್ರೆ ರಿಲೇಟಿವ್ ಸರ್, ತೀರ್ಕೊಂಡ್ರ ಅಂದಾಗ ಏನ್ ಮಾಡ್ಲಿಕ್ಕೆ ಒಬ್ಬರ ಮನೆ ಕಾರ್ಪೊರೇಟರ್ ಹೆಸರು ಹೇಳ್ತೀವಿ. ಬಿಜೆಪಿ ಅವರೊಬ್ರು ಸಂತೋಷ್ ನಾಟಿಕರ್ ಅಂತ ಒಬ್ರು ತೀರ್ಕೊಂಡ್ರ ಅಂತಾರೆ, ಆ ಕಡೆ ಹೋಗ್ಯಾರ್ರಿ. ಕೆಲವೊಬ್ರು ಇಲ್ಲ, ಪಕ್ಷದ ಕೆಲವೊಬ್ರು ನೋಡ್ರಿ ಆತ್ಮೀಯ ಕಾರ್ಯಕರ್ತರು ಹೋಗಿರ್ತಾರ. ನಾವು ಅವ್ರು ಯಾಕೆ ಬಂದಿಲ್ಲ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಆಗಲ್ಲ. ಬರ್ತಾರೆ, ಎಲ್ಲರೂ ಕೂಡಿದೇವು. ಥ್ಯಾಂಕ್ ಯು. ಹಾಂ, ಅಲ್ಲ ಯಾರು ಖುಷಿ ಆಗಿದೆ ಅವ್ರು ಮಾಡಿರ್ತಾರೆ ಸರ್, ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನಾಳೆ ಸಾಯಂಕಾಲ 5 ಗಂಟೆಗೆ ಬೃಹತ್ ಪ್ರತಿಭಟನೆ ಇದೆ ಇಲ್ಲಿ ಗಾಂಧಿ ಚೌಕಲ್ಲಿ. ಇವತ್ತೊಂದು ಭಾಗ ಅದಾವ ಸಮಾಜದವರು, ನಾಳೆ ಸಾಮೂಹಿಕ 2 ದಿವಸ. ಇವತ್ತು 5 ಗಂಟೆಗೆ ಅದ, ನಾಳೆ 5 ಗಂಟೆಗೆ ಅದ ಪ್ರತಿಭಟನೆ. ಅಲ್ಲ ನಿಮ್ಗೆ ಹೆಂಗ ಅನಿಸ್ತದ? ಈಗ ಕೋರ್ಟ್ನಾಗ ಇದ್ದಿದ್ದಕ್ಕೆ ಈಗ ಸರ್ ನೀವೇನಂತೀರಿ ಅದು? ಎಸ್ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.